ಸ್ನೇಹಿತರ, ನಮ್ಮೆಲ್ಲ ಹೋರಾಟಗಳ ನಡುವೆ ಮತ್ತೊಂದು ವಿಷಾದಕರ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಜೈ ಭೀಮ್ ಹೋರಾಟ ಸಮಿತಿಯ ಗೌರವಾನ್ವಿತ ಗೌರವಾಧ್ಯಕ್ಷರು ಮೊನ್ನೆ ಬಹು ಅಂಗಾಂಗಗಳ ವೈಫಲ್ಯದಿಂದ ನಮ್ಮನ್ನೆಲ್ಲನಾಗಲಿ ನಿನ್ನೆ ಅಂತ್ಯಕ್ರಿಯೆಯೂ ಆಗಿದೆ. ಅವರ ಅಂತ್ಯಕ್ರಿಯೆಯಲ್ಲೆಲ್ಲ ನಾವೆಲ್ಲ ಭಾಗವಹಿಸಿದ್ದು. ಅವರು ನಮ್ಮೆಲ್ಲರನ್ನು ಬಿಟ್ಟು ಅಗಲಿರೋದ್ರಿಂದ ಅವ್ರಿಗೆ 1-2 ನಿಮಿಷಗಳ ಕಾಲ ಮೌನವಾಗಿ ನಾವು ನಿಂತ್ಕೊಳ್ಳೋದು, ಮೌನಾರ್ಪಣೆಯನ್ನು ಸಲ್ಲಿಸೋದ್ರ ಮೂಲಕ 1-2 ನಿಮಿಷ ಮೌನವಾಗಿ ನಿಂತ್ಕೊಳ್ಳುವಂಥ ಮೂಲಕ ಶ್ರದ್ಧಾಂಜಲಿನ ಅವ್ರಿಗೆ ಅರ್ಪಿಸೋಣ. ಭಾಗವಹಿಸಿ ಹೋರಾಟಕ್ಕೆ ಭಾಗವಹಿಸಿದ್ದು ಎಲ್ಲಿಂದ ಬಂದಿದ್ದಾರೆ? ಯಾವ ಗ್ರಾಮದಿಂದ ಬಂದಿದ್ದಾರೆ? ಬಹುತೇಕ ಹತ್ತಳ್ಳಿ ಗ್ರಾಮದಿಂದ ಬಂದಿದ್ದಾರೆ ನಮ್ಮ ಮಹಿಳೆಯರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮುಂದಿನ ದಿನ ನಿಮ್ಮೆಲ್ಲ ಸಾಮಾಜಿಕ ಸಮಸ್ಯೆಗಳು, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಗೆ ನಿಮ್ಮೆಲ್ಲರ ಜೊತೆಲೂ ನಾವು ಇರ್ತೀವಿ. ನಿಮ್ಮದೇನೇ ಸಂಕಷ್ಟಗಳಿದ್ರು ಮಹೇಶಣ್ಣವ್ರ ಮೂಲಕ ಹೇಳಿ, ನಾವು ನಿಮ್ಮ ಎಲ್ರಿಗೂ ಸ್ಪಂದಿಸ್ತೀವಿ ಅಂತಂತ ನಿಮಗೆ ಇದು ಮಾಡ್ತಿದ್ದೀವಿ. ಧನ್ಯವಾದಗಳು. ಅಮ್ಮ, ತಮ್ಮ ಊರು? ಹಾಂ, ಕೂಲಿ ಮಾಡೋದು ಅಷ್ಟೇ. ಅಯ್ಯೋ, ಅದು ದೊಡ್ಡ ಜವಾಬ್ದಾರಿ ಇದು, ಕೂಲಿ ಮಾಡೋದು. ಆಯ್ತು, ನಿಮ್ಮ ನಾವು ಅವಹೇಳನ ಮಾಡೋಕ್ಕಾಗಲ್ಲ. ಮಾತಾಡಿ ಏನು ಮಾತಾಡಿ. ಹತ್ರ ಇಟ್ಕೊಳ್ಳಿ ಮಮ್ಮಿತ್ತು ಬಾಯದಲ್ಲಿ. ಸಂವಿಧಾನದಲ್ಲಿ ನಾವು ಬಡತನದರು, ದಲಿತರು ಕಷ್ಟಪಟ್ಟಂತ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟೇ ಅದೇ ರೀತಿಯಾಗಿ ನಾವು ಕಷ್ಟಪಟ್ಟಿರೋದ್ರಿಂದ ಯಾವುದೇ ಹೆಣ್ಮಕ್ಳಿಗೂ ದೌರ್ಜನ್ಯ ಆಗದ ರೀತಿಯಲ್ಲಿ ಈ ಸಮಾಜವನ್ನು ಸಹಕರಿಸಿ ಬೇಡ್ಕೊತಾ ಇದ್ದೀವಿ ಸರ್. ಇದೊಂದು ಮಾತ್ರ ಹೆಣ್ಮಕ್ಳಿಗೆ ತುಂಬ ನೀವು ದೌರ್ಜನ್ಯ ಮಾಡೋದನ್ನು ಯಾವ ವೃತ್ತಿ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ ಅದನ್ನು ತಪ್ಪಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸರಿ ಅಮ್ಮ, ಒಳ್ಳೆಯದಾಗಲಿ. ಸರ್ ನಮಸ್ಕಾರ. ಇವತ್ತು ಯಶಸ್ವಿಯಾದಂಥ ಪ್ರತಿಭಟನೆ ಇವತ್ತು ಬನ್ನೂರಿಂದಲೇ ಇಡೀ ರಾಜ್ಯಕ್ಕೆ ಪ್ರದರ್ಶಿಸಿರುವಂಥದ್ದು. ಇವತ್ತೇನು ಜೈ ಭೀಮ್ ಹೋರಾಟ ಸಮಿತಿ ಇದೆ, ಇವತ್ತು ಮುನಿರತ್ನ ಅವರ ಹೇಳಿಕೆ ಖಂಡನೀಯವಾಗಿ ಮಾಡಿರುವಂಥ ಒಂದು ರಸ್ತೆ ತಡೆ, ಹಾಗೂ ಇವತ್ತು ಇಡೀ ರಾಜ್ಯಕ್ಕೆ ಈ ಥರ ಒಂದು ಅವಮಾನೀಯ ಘಟನೆಗೆ ಇವತ್ತು ಸಂಘಟನೆ ಮೂಲಕ ಅವರಿಗೆ ಎಚ್ಚರಿಕೆ ಕೊಟ್ಟಿರೋದು. ತಾವು ಏನು ಹೇಳ್ತಾರೆ ತಾವು ಕೆಂಪರಾಜ್ ಅವರು? ಸರ್, ಈಗ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಒಂದೇ ಜನಾಂಗದ ಎಲ್ಲ ಜನಾಂಗ ಇದು ಅವಮಾನದ ಕೆಲಸ ಮಾಡೋದು. ಅವರು ಒಬ್ಬರು RR ನಗರದಿಂದ ಒಬ್ಬ ಕ್ಷೇತ್ರದಲ್ಲಿ ಗೆದ್ದು ಒಬ್ಬ ಶಾಸಕರಾಗಿ ಇವರು ಒಂದು ಜನಗಳಿಗೆ ನ್ಯಾಯ ಹೇಳಬೇಕಾದಂಥ ಪರಿಸ್ಥಿತಿಲಿ ಜನಗಳನ್ನೇ ಇವರು ಅವಿದ್ಯಾವಾದಕವಾದ ಶಬ್ದಗಳನ್ನು ಬಳಸಿ ನಿಂದಿಸೋಲ್ಲ. ಇದು ಇವರೇ ಇಷ್ಟು ಮಟ್ಟಿಗೆ ಇದ್ಮೇಲೆ ಜನಗಳ ಇದಾಗ ಕಾಪಾಡೋದು ಹೆಂಗೆ? ಇವರು ಒಬ್ಬ ಶಾಸಕರಾಗಿ ಜನಗಳಿಗೆ ಅವರೇ ಮಾಡಬೇಕಾದ ಅವರೇ ಈ ಥರ ಮಾಡಿದ್ರೆ ಇನ್ನು ಗುಂಡಗಿರಿ ಆಯ್ತು ಇವ್ರದ್ದು. ಶಾಸಕರದು ಇಡೀ ಗುಂಡಗಿರಿ ಮಾಡ್ಕೊಂಡು ಈ ಥರ ಎಲ್ಲ ಸಚಿವರಾದಂಥವ್ರು ಅವರು ಸಚಿವರಾಗಿದ್ರು. ಹಂಗಾಗಿ ಈ ಥರದಾಗಿ ಜನಗಳನ್ನ ಎಲ್ಲ ಜಾತಿಗಳನ್ನ ಇವರು ಗೌರವಿಸಿ ಜನಕ್ಕೆ ಜಾತಿಗೆ ಇವರು ಎತ್ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅವರು ಮುಖ್ಯಧಾರರಿಗೆ ಮಾಡಿರುವಂಥ ಅವ್ಯಕ್ತ ಶಬ್ದಗಳು ಮತ್ತು ಅವರ ಮನೆಯ ಬಗ್ಗೆ ಮಾಡೋದು ಎಲ್ಲ ಮಾಡೋದ್ರಿಂದ ನಾವು ಈ ಪ್ರತಿಭಟನೆಯನ್ನು ಅವರ ಶಾಸಕರ ಸ್ಥಾನದಿಂದ ಅನರ್ಹಗೊಳಿಸುವವರೆಗೂ ನಮ್ಮ ಈ ಹೋರಾಟ ಜೈ ಭೀಮ್ ಸಮಿತಿಯ ಹೋರಾಟ ಮತ್ತು ರೈತ ಸಂಘದ ಹೋರಾಟದಿಂದ ನಾವು ಇನ್ನೂ ಕಠಿಣವಾದ ಕ್ರಮ ಜರುಗಿಸಿ ನಾವು ಇನ್ನೂ ಹೋರಾಟ ಪ್ರತಿಭಟನೆ ಮಾಡ್ತೀವಿ. ಹಾಗಾದ್ರೆ ಏನಿವತ್ತು ಇಡೀ ರಾಜ್ಯದಲ್ಲಿ ಇದು ಪ್ರಸಾರ ಆಗಬೇಕು ಅಂತ ಎಲ್ಲ ಕಡೆ ಪ್ರಚಾರ ಆಗಲಿ ಸರ್. ಇದು ಒಂದೇ ಸೀಮಿತ ಅಲ್ಲ ಸರ್, ಇದು ನಮ್ಮ ಕರ್ನಾಟಕ ಸಂಬಂಧಪಟ್ಟಿದ್ದು. ಎಲ್ಲ ಜನದವರು ನೋಡಿ ಈ ಶಾಸಕರ ವರ್ತನೆಗಳನ್ನು ಜನಗಳೇ ಬುದ್ಧಿ ಕಲಿಸ್ತಾರೆ. ನೆಕ್ಸ್ಟು ಅವರು MLA ನಿಂತಂಗೆ ಅವರು ಒಂದು ಓಟ್ ಹಾಕ್ತಾಗ ಜನಗಳು ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಇಂಥ ಶಾಸಕರನ್ನ ಮಡಿಕನ್ನು ನಾವು ಗೆಲ್ಲಿಸುವಂತ ನಾವಂತ ಅನ್ನೋದಿದ್ರು. ಅದಕ್ಕಾಗಿ ಇವತ್ತು ಜನ ಎಲ್ಲ ನೋಡಿ ಇವರು ಅವ್ರನ್ನ ಇವರು ಯಾರೋ ರಾಜ್ಯಪಾಲರನ್ನ ಅನರ್ಹಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಸೋದು ನಮ್ಮ ಜೈ ಭೀಮ್ ಹೋರಾಟ ಸಮಿತಿಯಿಂದ. ತಮ್ಮ ಪರಿಚಯ ಸರ್, ನಾವು ಜೈ ಭೀಮ್ ಹೋರಾಟ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಬಿ. ಕೆಂಪರಾಜು. ನಮಸ್ಕಾರ ಸರ್.